ಸರ್ ಇನ್ನು ಟ್ರೈಲರ್ ಬಿಡುಗಡೆಯಾಗಿದೆ. ಸೊ ಇದು ಸಿನಿಮಾ ಬಂದಾಗ ನಾರ್ಮಲ್ ಆಗಿ ಹಬ್ಬ ಅಂತ ಹೇಳ್ತಾರೆ, ಬಟ್ ನೀವು ಟ್ರೈಲರ್ಗೆ ಹಬ್ಬ ಮಾಡಿದ್ದೀರಿ ಸರ್. ಯಾಕಂದರೆ 7 ಡಿಸ್ಟಿಕಲ್ಲಿ ಈ ಮಟ್ಟದೊಂದು ದೊಡ್ಡದಾಗಿ ಸೆಲೆಬ್ರೇಷನ್ ಆಗಲಿ, ಆ ಟ್ರೈಲರ್ ಬಂದಿರುವಂಥ ರೀತಿ ಆಗಲಿ, ಸೊ ಪ್ರತಿಯೊಂದು ಹಂತದಲ್ಲೂ ಗುಣಮಟ್ಟ ಅಂತ ಹೇಳ್ತಾಯಿದ್ರಿ. ಅಂದರೆ ನಮ್ಮದು ಏನೋ ಸಿನಿಮಾ ವಿಚಾರ ಸ್ಟಾರ್ಟಿಂಗ್ ಆದಾಗಿಂದ ಹೇಳ್ತಾಯಿದ್ರಿ, ನಮ್ಮ ಕಂಪ್ಲೀಟಾಗಿ ನಮ್ಗೆ ತೃಪ್ತಿ ಆಗೋ ತನಕ ಸಿನಿಮಾನ ಹೊರಗಡೆ ಬಿಡಲ್ಲ ಅಂತ ಹೇಳ್ಬಿಟ್ಟು. VFX ವಿಚಾರ ಆಗಲಿ, ಸಿನಿಮಾ ಮೇಕಿಂಗ್ ವಿಚಾರ ಆಗಲಿ, ಎಲ್ಲದ್ರ ಬಗ್ಗೆ ಅದೊಂದೇ ಮಾತಾಡೋದು, ಸ್ಟ್ಯಾಂಡರ್ಡ್ ಕ್ವಾಲಿಟಿ ನಾವು ಮೇಂಟೈನ್ ಮಾಡ್ತೀವಿ ಅಂತ ಅದನ್ನು ಮಾಡಿದ್ದೀರಿ ಸರ್. ಮಾಡಿದೀವ 100% ಹಾಗೆ 100% ಆಗಿದೆ ಅದು. ಇಲ್ಲ, ಖಂಡಿತ. ನಾವು ಫಸ್ಟೇ ಹೇಳಿದ್ವಿ, ನಾವು CG ಕನ್ನಡ ಕೊಟ್ಟಿದ್ದೀವಿ, ಇದು ನಮ್ಮದು ಹಾಲಿವುಡ್ ಥರ ಇರಬೇಕು CG ಅಂತ ಹೇಳ್ಬಿಟ್ಟು ನಾವು ಆ ಕ್ವಾಲಿಟಿನೇ ತರಬೇಕು. ನಾವೇನೋ ಹೇಳ್ಬಿಟ್ಟು ಮತ್ತೆ ಇದು ಮಾಡ್ಬಿಟ್ಟು ಅದಕ್ಕೆ ನಮ್ಮದು ಫಸ್ಟ್ ಆಗಿದ್ದು ಅಂತ. CG ತುಂಬ ಕಥೆ ಇದೆ ಬಿಡಿ. ಅದು ಆ CGದು ಹೇಳಬೇಕು ಅಂತ ಹೇಳಿದ್ರೆ ನಿಮ್ಗೆ 2 ದಿನ ಬೇಕಾಗತ್ತೆ ಅದಂತ. ಬಟ್ ಅವ್ರು ಕ್ವಾಲಿಟಿ ಕೊಟ್ಟರು. ನಮ್ಮದು ಕಂಟೆಂಟು ಥ್ರೂಔಟು ಪ್ರಪಂಚ ಸುತ್ಕೊಬಂದಿದೆ. ನಾವು ಇಲ್ಲಿಂದ ಕೆನಡಾಗೆ ಹೋಯ್ತು ಕಂಟೆಂಟು, ಆಮೇಲೆ ಇನ್ನೊಂದು ಕಡೆ ಹೋಯ್ತು, ಆಮೇಲೆ ಹಿಂಗೆ ಬಂದಿದ್ದು. ನಮ್ಗೆ ತುಂಬ ಟೆನ್ಷನ್ ಆಗಿತ್ತು ಒಂದು ಸೆಂಟ್ರಲ್ ಒಂದು 2-3 ತಿಂಗಳು. ನಾವು ಅದಂತ ದೇವರಿದ್ದಾರೆ ಬಿಡು ಏನಾಗಲ್ಲ ಅಂತ ನಾವು ಸ್ವಲ್ಪ ನನ್ನೊಂಥರ ಇರ್ತಾಯಿದ್ದೆ. ಅರ್ಜುನ್ ತುಂಬ ಇದಾಗ್ಬಿಟ್ಟಿದ್ರು, ಅಯ್ಯೋ ಏಳೋಣ ಇದು ಅಂತ. ಸರಿ, ಏನಾಗಲ್ಲ, ದೇವ್ರಿದ್ದಾರೆ, ಇರಿ ಸರ್, ಆಗತ್ತೆ ಅಂತ ದೇವ್ರ ದಯದಿಂದ ಅದು ಏನೋ ಅದು ಟೈಮು ಇಲ್ಲಿವರೆಗೂ ತೊಗೊಬಂದು ಇದು ನೀಟಾಗಿ ಬಂದಿದೆ, ನೀಟಾಗಿ ಮಾಡಿದ್ದಾರೆ. ನನಗೆ ಗೊತ್ತಿದ್ದಂಗೆ ಇದುವರೆಗೂ ಈ ಥರ ಯಾರೂ ಮಾಡಿಲ್ಲ ಅನಿಸತ್ತೆ. ಅದು ನೀವು ನೋಡಿದ್ಮೇಲೆ ಹೇಳಬೇಕು. ನೀವು ಟ್ರೈಲರಲ್ಲಿ ಸ್ವಲ್ಪ ಜಲಕ್ ನೋಡಿದ್ದೀರ ಅಷ್ಟೇ, ಪಿಕ್ಚರಲ್ಲಿ ಇನ್ನೂ ಇದೆ, ಪಿಕ್ಚರಲ್ಲಿದೆ ಅದು ಸರ್. ಬಟ್ ಮೂವರು ಅವತಾರ ಇದೆಯಲ್ಲ ಸರ್, ಶಿವಣ್ಣ ಆಗಲಿ, ಉಪ್ಪಿ ಸರ್ ಆಗಲಿ, ರಾಜ್ಬಿ ಶೆಟ್ಟರ್ದಲ್ಲಿ ಅದ್ಭುತ ಅದು. ನೀವು ನೋಡಿರೋದು ಬರೀ 5% ಅಷ್ಟೇ ಅಂತ. 5% ನೀವು ಫಿಲಮಲ್ಲಿ ನೋಡಬೇಕು, ನೀವು ಪಿಕ್ಚರಲ್ಲಿ ನೋಡಬೇಕು ಅಂತ. ಉಪ್ಪಿ ಸಾರ್ ಆಗಲಿ, ನಮ್ಮ ರಾಜ್ಬಿ ಶೆಟ್ಟಿ ಆಗಲಿ, ನೀವು ಶಿವಣ್ಣನ ನೋಡಿದಂತ. ಆಮೇಲೆ ಅದು ನಾನು ತುಂಬ ಹೇಳ್ಬಾರ್ದು, ನೀವು ಪಿಕ್ಚರಲ್ಲಿ ನೋಡಬೇಕು, ನೀವು ಅದನ್ನು ನೋಡಬೇಕು ಸರ್. ಟ್ರೈಲರ್ನ ಲಾಸ್ಟ್ ಶಾಟ್ ಅಂದರೆ ನೀವು ಹೇಳ್ತೀರಿ ದೇವರು ಅಂದ ತಕ್ಷಣ ಶಿವಣ್ಣ ಆಗಬೇಕು ಆ ಥರ ಆಗುತ್ತೆ ಅಂತ. ನಿಜವಾಗ ಹಂಗೆ ಕಾಣಿಸ್ತಾರೆ ಸರ್ ಅವರು. ನಿಮ್ಮ ಪಿಕ್ಚರಲ್ಲಿ ನೋಡಿ. ಓಕೆ, ನಿಜವಾಗ್ಲೂ ಅಲ್ಲ, ನಿಜಾನೇ ಅನಿಸತ್ತೆ, ನೀವು ನಿಜಾನೇ ಅನಿಸತ್ತೆ ಅಂತ. ಅದು ನೀವು ಪಿಕ್ಚರ್ ನೋಡಿದಾಗ ಗೊತ್ತಾಗತ್ತೆ ಅದಂತ. ಸರ್, ಈ ಪ್ರೋಸೆಸ್ಸಲ್ಲಿ ಅವರು ನಿಂತ್ಕೊಂಡಂಥ ರೀತಿ ಸರ್, ಅದೇ ನಮ್ಮನೆ ಅಥವಾ ನಮ್ಮ ಬ್ಯಾನರು ಅನ್ನೋ ರೀತಿ ನಿಮ್ಮನ್ನು ತಿಳ್ಕೊಂಡಿರೋದು ಅಥವಾ ನಿಮ್ಮ ಪ್ರೊಡಕ್ಷನ್ ತಿಳ್ಕೊಂಡಿರೋದು, ಶಿವಣ್ಣ ಆಗಲಿ, ಉಪ್ಪಿ ಸರ್ ಆಗಲಿ, ರಾಜ್ಬಿ ಶೆಟ್ಟರ್ ಆಗಲಿ, ಯಾವುದೇ ಒಂದು ಕ್ಷಣದಲ್ಲಿ ನೀವು ಬನ್ನಿ ಸಿನಿಮಾ ಅಂತಂದರೆ ಅವ್ರು ರೆಡಿ ಇರ್ತಾರೆ, ಅಷ್ಟು ಪ್ರೀತಿಯಿಂದ ಬರ್ತಾರೆ. ಇಲ್ಲ, ಖಂಡಿತ ಅಂತ. ಇದು ಹೆಚ್ಚು ಕಮ್ಮಿ ಅವ್ರ ಬ್ಯಾನರ್ ಥರನೇ ಕೆಲಸ ಮಾಡಿರೋದು, ನನ್ನ ಬ್ಯಾನರು ಅಂತಲ್ಲ. 3 ಚೆನ್ನಾಗಿ ನಂಗೆ ಸಪೋರ್ಟ್ ಮಾಡಿದ್ರು ಸರ್. ತುಂಬ ಸುಳ್ಳು ಕೇಳಬಾರ್ದು. ಇದೆಲ್ಲ ಫುಲ್ ಇದು ಮಾಡಿದ್ದು ಅಂದರೆ ನಮ್ಮದು ಅರ್ಜುನ್ ಜನ್ಯನೂ ಅಷ್ಟೇ. ಅರ್ಜುನ್ ಜನ್ಯದಂತೆ ಅವ್ರ ಪಿಕ್ಚರ್ ಯಾವುದು ಅಂತ ಸರ್, ನೀವು ನಂಬ್ತಿರೋ ಬಿಡ್ತಿರೋ, ನಾನು ಇನ್ನೂ ಅವ್ರು ರೆಮೆಂಡೇಷನ್ ಕೊಟ್ಟಿಲ್ಲ, 50% ಕೊಟ್ಟಿರೋದು. ಒಂದಿನ ನಂಗೆ ದುಡ್ಡು ಅಂತ ಕೇಳಿಲ್ಲ ಸರ್, ನಿಜ ಅದು ಸರ್. ಯಾರೂ ನಾನು ಪೇಮೆಂಟ್ ಅಂತ ಕೇಳಿಲ್ಲ ಸರ್. ನಾನು ಬಂದಾಗ ಎತ್ಕೊಡೋಕೆ ನಾನು ಕೊಟ್ಬಿಟ್ಟು ಬಂದಿದ್ದೆ ಹೊರತು ಹಣ ನೀವು ಇದ್ಬೇಕು ಅಂತ. 3 ಜನನೂ ಅಷ್ಟೇ ಸರ್. ನಮ್ಮ ಡೈರೆಕ್ಟ್ರಿಗೆ ಇನ್ನೂ ಕೊಟ್ಟಿಲ್ಲ ಸರ್, ನಾನು ಕೊಡಬೇಕು. ಇದು ನಿಜ, ಇದು ನಿಜ ಇದು. ಅಂದರೆ ಅವರು ಬ್ಯಾನರ್ ಥರನೇ ಕೆಲಸ ಮಾಡಿದ್ದಾರೆ. ನಿಮಗೆ ಅದೇನೋ ಇದು ನಾವು ಅಂದ್ಕೊಳ್ದಿರೋದೆಲ್ಲ ನಡೀತಾ ಇದೆ ನಮ್ಮ ಪಿಕ್ಚರಲ್ಲಿ. ನಾವು ನೋಡಿ, ಇವಾಗ 7 ಕಡೆ ನಾವು ಟೀಸರ್ ಇದುವರೆಗೂ ಯಾರೂ ಮಾಡಿಲ್ವಾ ಆ ಥಾಟ್ ಬಂತ. ನಿಮ್ಮದು ನಮ್ಮ ಸಬ್ಜೆಕ್ಟಲ್ಲಿ ಅದು ನಾವು ಹೇಳ್ಬಾರ್ದು, ಅದನ್ನು ನೀವು ಪಿಕ್ಚರ್ ನೋಡಿದಾಗ ಗೊತ್ತಾಗುತ್ತೆ. ಎಲ್ಲ ಊಹೆ ಮಾಡೋಕ್ಕೂ ಆಗಲ್ಲ ಕೆಲವೆಲ್ಲ. ನೀವು ಈ ಥರ ಮಾಡೋಕ್ಕೂ ಆಗತ್ತಾ ಅನ್ನೋ ಥರನೂ ಊಹೆ ಮಾಡೋಕ್ಕೂ ಆಗಲ್ಲ. ಆ ಥರ ಮಾಡಿದ್ದಾರೆ ಅರ್ಜುನ್ ಜನ್ಯ. ಆಮೇಲೆ CG ವರ್ಕು ಅದೇ ಥರ ಚೆನ್ನಾಗಿ ಬಂದಿದೆ. ಅದೇ ಥರ ನಮ್ಮ ಉಪ್ಪಿ ಸಾರು, ಶಿವಣ್ಣ ಸರ್, ರಾಜ್ಬಿ ಶೆಟ್ಟಿ ಸರು, ನೀವು ಅದು ನನಗೆ ಕರೆಕ್ಟಾಗಿ ಹೇಳೋಕ್ಕೆ ಬರೋಲ್ಲ. ಅದು ನೀವು ಪಿಕ್ಚರ್ ನೋಡಿದ್ಮೇಲೆ ಹೇಳ್ತೀವಿ, ನೀವೇ ಹೇಳ್ಬೇಕದು.